ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮೂರನೇ ದಿನವೂ ಕೂಡ ವಿಚಾರಣೆಯನ್ನ ಫೇಸ್ ಮಾಡಿದ್ರು. ಪ್ರಕರಣದ ಎರಡನೇ ಆರೋಪಿಯಾಗಿರುವಂತಹ ಸತೀಶ್ ಬಾಬು ಹಾಗೂ ರೇವಣ್ಣ ಅವರನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿತ್ತು. ಆದ್ರೆ ಇದಕ್ಕೆ ರೇವಣ್ಣ ಬಿಲ್ಕುಲ್ ನೋ ಅಂದ್ರಂತೆ. ಈ ನಡುವೆ ನಾಳೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಮೂರನೇ ದಿನವೂ ರೇವಣ್ಣಗೆ ಎಸ್ಐಟಿ ಡ್ರಿಲ್. ಎರಡನೇ ಆರೋಪಿ ಜೊತೆ ಮುಖಾಮುಖಿ ವಿಚಾರಣೆಗೆ ನಿರಾಕರಣೆ. ಕಿಡ್ನಾಪ್ ಕೇಸ್ನಲ್ಲಿ ತಗಲಾಕೊಂಡು ಎಸ್ಐಟಿ ಕಸ್ಟಡಿಯಲ್ಲಿರುವ ಮಾಜಿ ಸಚಿವ ರೇವಣ್ಣಗೆ ಮೂರನೇ ದಿನವೂ ಕೂಡ ಎಸ್ಐಟಿ ವಿಚಾರಣೆ ಎದುರಿಸಿದ್ದಾರೆ. 2 ದಿನಗಳಿಂದ ನನಗೇನು ಗೊತ್ತಿಲ್ಲ, ನಾನು ಕಿಡ್ನಾಪ್ ಮಾಡಿಸಿಲ್ಲ ಅಂತಿದ್ದ ರೇವಣ್ಣ ಇವತ್ತು ಎರಡನೇ ಆರೋಪಿ ಸತೀಶ್ ಬಾಬು ಮುಂದೆ ಹಾಜರುಪಡಿಸಿ ಮುಖಾಮುಖಿ ವಿಚಾರಣೆ ಮಾಡಲಿಕ್ಕೆ ಎಸ್ಐಟಿ ತೀರ್ಮಾನ ಮಾಡಿತ್ತು. ಆದರೆ ಎರಡನೇ ಆರೋಪಿ ಮುಂದೆ ಮುಖಾಮುಖಿ ವಿಚಾರಣೆಗೆ A1 ಆರೋಪಿ ರೇವಣ್ಣ ನಕಾರ ಮಾಡಿದ್ದಾರೆ. ಹೀಗಾಗಿ ಎರಡನೇ ಆರೋಪಿಯನ್ನು ಮಾತ್ರ ಎಸ್ಐಟಿ ವಿಚಾರಣೆ ಮಾಡಿದೆ. ಸಂತ್ರಸ್ತ ಮಹಿಳೆಯನ್ನ ಯಾರ ಸೂಚನೆಯ ಮೇರೆಗೆ ಕರೆದುಕೊಂಡು ಹೋಗಿದ್ರಿ? ಕಿಡ್ನಾಪ್ ಉದ್ದೇಶದಿಂದಲೇ ಕರೆದುಕೊಂಡು ಹೋಗಿದ್ರಾ? ಕಿಡ್ನಾಪ್ ಮಾಡಿ ಕಾಳೇನಹಳ್ಳಿ ತೋಟದ ಮನೆಯಲ್ಲಿಡಲು ಯಾರು ಸೂಚನೆ ಕೊಟ್ಟಿದ್ದು ಅಂತೇಳಿ ಹಲವು ಪ್ರಶ್ನೆಗಳನ್ನ ಸತೀಶ್ ಬಾಬುಗೆ ಕೇಳಿದ್ದಾರೆ. ಸತೀಶ್ ಹೇಳಿಕೆಯನ್ನ ಲಿಖಿತ ರೂಪದಲ್ಲಿ ಹಾಗೂ ವಿಡಿಯೋಗ್ರಫಿ ಮೂಲಕ ದಾಖಲು ಮಾಡಿಕೊಳ್ಳಲಾಗಿದೆ. ನಾಳೆ ಮತ್ತೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ರೇವಣ್ಣಗೆ ಅನಾರೋಗ್ಯ, ಸಿಗುತ್ತಾ ಜಾಮೀನು? ಸತೀಶ್ ಬಾಬು ಹೇಳಿಕೆಯ ಆಧಾರದ ಮೇರೆಗೆ ರೇವಣ್ಣ ವಿಚಾರಣೆ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ನಡುವೆ ರೇವಣ್ಣ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ಸಾಗಿದ್ದಾರೆ. ರೇವಣ್ಣಗೆ ಇಸಿಜಿ, ಅಲ್ಟ್ರಾಸೌಂಡ್, ಎಕ್ಸ್ರೇ, ಬ್ಲಡ್ ಟೆಸ್ಟ್ ಅನ್ನು ಮಾಡಿದ್ದಾರೆ. ಸರಿಯಾಗಿ ಊಟ ಮಾಡದ ಕಾರಣ ಅಸಿಡಿಟಿ ಸಮಸ್ಯೆ ಹಾಗೂ ಹರ್ನಿಯಾ ಸಮಸ್ಯೆ ಇರೋದು ಪತ್ತೆಯಾಗಿದೆ. ಹೀಗಾಗಿ ಗ್ಯಾಸ್ಟ್ರೋ ಎಂಟ್ರಾಲಜಿ ವೈದ್ಯರು ಜೊತೆಗೆ ಕಾರ್ಡಿಯಾಲಜಿಸ್ಟ್ ತಪಾಸಣೆಯನ್ನ ಮಾಡಿದ್ದಾರೆ. ಎದೆನೋವು ಎಂದ ಹಿನ್ನೆಲೆಯಲ್ಲಿ ಅದನ್ನು ಪರೀಕ್ಷೆ ಮಾಡಿಸಿದ್ದಾರೆ. ಮತ್ತೊಂದು ಕಡೆ ರೇವಣ್ಣ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ನಾಳೆ ರೇವಣ್ಣ ಕಸ್ಟಡಿ ಅಂತ್ಯವಾಗಲಿದ್ದು ತನಿಖೆಯನ್ನ ಎಸ್ಐಟಿ ಮತ್ತಷ್ಟು ಚುರುಕುಗೊಳಿಸಿದೆ. ಇವತ್ತು ಆರೋಪಿ ಕಸ್ಟಡಿಯಲ್ಲಿದ್ದಾಗ ಅರ್ಜಿ ವಿಚಾರಣೆ ಮಾಡಲಿಕ್ಕೆ ಯೋಗ್ಯವೇ ಅನ್ನುವ ಬಗ್ಗೆ ವಿಚಾರಣೆ ನಡೆದಿದ್ದು, ರೇವಣ್ಣ ಪರ ವಕೀಲರು ತೀರ್ಪುಗಳನ್ನು ಉಲ್ಲೇಖಿಸಿ ವಾದವನ್ನು ಮಂಡಿಸಿದ್ದಾರೆ. ವಾದವನ್ನು ಆಲಿಸಿದ ನ್ಯಾಯಾಧೀಶರು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿದ್ದು, ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.